ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾರಾವ್ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ನಟಿ ರನ್ಯಾರಾವ್ ಜೈಲು ಸೇರಿದ್ರೂ ಕೂಡ ತನ್ನ ಕಿರಿಕ್ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ಅಕ್ರಮ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾರಾವ್ ಜೈಲು ಪಾಲಾಗಿದ್ದಾರೆ. ನಟಿ ರನ್ಯಾರಾವ್ ಜೈಲು ಸೇರಿದ್ರೂ ಕೂಡ ತಮ್ಮ ಕಿರಿಕ್ ಬುದ್ಧಿಯನ್ನ ಮಾತ್ರ ಬಿಟ್ಟಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಆದ್ರೂ ಕೂಡ ಸಹ ಕೈದಿಗಳ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರಂತೆ ಈ ನಟಿ ರನ್ಯಾರಾವ್ಗೆ ಟೀಸಿಂಗ್ ಮಾಡಿದ್ದಾರಂತೆ ಕೆಲ ಸಹ ಕೈದಿಗಳು. ಗೋಲ್ಡ್ ಕಳ್ಳಿ ಅಂತ ಟೀಸಿಂಗ್ ಮಾಡಿದ್ದಾರಂತೆ ಇನ್ನ ಸಹ ಕೈದಿಗಳು, ಅವರ ಜೊತೆ ಇರುವಂತಹ ಕೈದಿಗಳು. ಈ ವೇಳೆ ಕೋಪಗೊಂಡಿದ್ದಾರೆ ನಟಿ ರನ್ಯಾರಾವ್. ಕೈದಿಗಳ ಜೊತೆ ವಾಗ್ವಾದವನ್ನ ಮಾಡಿದ್ದಾರೆ. ಮಾತಿಗೆ ಮಾತು ಕೂಡ ಬೆಳೆದಿದೆ. ನಾನು ಎಷ್ಟು ಸಣ್ಣ ಇದ್ದೀನಿ, 14 ಕೆಜಿ ಚಿನ್ನ ಹೇಗ್ ತರ್ಲಿ ಅಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರಂತಪ್ಪ. ಅಷ್ಟು ತೂಕದ ಚಿನ್ನವನ್ನ ಎತ್ಕೊಂಡು ಹೇಗ್ ಬರ್ಲಿ, ಸುಳ್ಳು ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರಂತೆ ನಟಿ ರನ್ಯಾರಾವ್ ಅವರು. ಅಕ್ರಮ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಜೈಲು ಪಾಲಾಗಿರುವಂತಹ ವಿಚಾರ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಜೈಲು ಸೇರಿದ್ರೂ ಕೂಡ ಜಗಳ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿನ ಸಹ ಕೈದಿಗಳ ಹತ್ರ. ನಾನು ಇರೋದು ನೋಡಿ ಎಷ್ಟು ಸಣ್ಣ ಇದ್ದೀನಿ, ಆದರೆ 14 ಕೆಜಿ ನನ್ನ ಕೈಲಿ ತರೋಕ್ಕಾಗತ್ತಾ ಆ ಚಿನ್ನನ ಅಂತ ಕೇಳಿದ್ರಂತೆ. ಹಾಗಾದರೆ ತಂದಿರುವಂತಹ ಚಿನ್ನನ ವಶಪಡಿಸ್ಕೊಂಡಿದ್ದಾದ್ರೂ ಯಾಕೆ? ಇವ್ರ ತರದೇ ಇನ್ನೇನು ಬೇರೆ ಇನ್ಯಾರು ತೊಗೊಂಡು ಬಂದಿದ್ರು? ನಟಿ ರನ್ಯಾರಾವ್ ಅವರನ್ನೇ ತಾನೇ ನೀವು ನೋಡ್ತಾ ಇರ್ಬೋದು. ಆ ಗೋಲ್ಡ್ ಬಿಸ್ಕೆಟ್ಗಳನ್ನು ಇವರು ಬರುವಾಗಲೇ, ಮುಂಬೈಯಿಂದ ಬರುವಾಗಲೇ ವಶಪಡಿಸ್ಕೊಂಡಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಏನಿದು ಕಿರಿಕು ನಟಿ ರನ್ಯಾರಾವ್ ಅವ್ರದ್ದು? ಖಂಡಿತವಾಗ್ಲೂ ಕಾವ್ಯ, ಏನಂದ್ರೆ ಈಗಾಗ್ಲೇ ಏನು ಜೈಲಿನಲ್ಲಿ ಇರುವಂತಹ ರನ್ಯಾರಾವ್ ಏನಿದ್ದಾರೆ, ಅವರ ಒಂದು ಏನು ಬ್ಯಾರಕ್ ಏನಿದೆ ಅಲ್ಲೂ ಕೂಡ ಏನು ಒಂದು ಸಹ ಕೈದಿಗಳ ಜೊತೆಗೆ ಅವರಲ್ಲಿ ಕಿರಿಕ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ರನ್ಯಾರಾವ್ ಇರುವಂತಹ ಬ್ಯಾರಕ್ ಪಕ್ಕದಲ್ಲಿರುವಂತಹ ಮಹಿಳಾ ಏನು ಕೈದಿಗಳೇನಿರ್ತಾರೆ ಅವರು ಕೂಡ ರನ್ಯಾರಾವ್ಗೆ ಒಂದ್ ರೀತಿ ಟೀಸಿಂಗ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಏನು ರನ್ಯಾರಾವ್ ಕೂಡ ಏನು ಚಿನ್ನದ ಒಂದು ವಿಚಾರವಾಗಿ ಕೂಡ ಅಕ್ರಮ ಚಿನ್ನ ಸಾಗಾಣಿಕೆ ವಿಚಾರವಾಗಿ ಜೈಲು ಸೇರಿರುವಂತದ್ದು. ಆ ಒಂದು ವಿಚಾರವನ್ನ ಇಟ್ಕೊಂಡು ರನ್ಯಾರಾವ್ಗೆ ಅಲ್ಲಿ ಟೀಸಿಂಗ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇದಕ್ಕೆ ಕೂಡ ರನ್ಯಾರಾವ್ ಕೂಡ ಏನೋ ಸಿಟ್ಟಾಗಿ ಅವರು ಕೂಡ ಒಂದ್ ರೀತಿ ಪ್ರತಿವಾದವನ್ನು ಕೂಡ ಮಾಡಿದ್ದಾರೆ ಅವ್ರ ಜೊತೆ ಅಂತ ಹೇಳಿ ಈಗಾಗಲೇ ಜೈಲಿನ ಕೆಲ ಅಧಿಕಾರಿಗಳು ಕೂಡ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ರನ್ಯಾರಾವ್ ಹೇಳ್ತಾ ಇರುವಂತದ್ದು ಅಂದ್ರೆ 14 ಕೆಜಿ ಚಿನ್ನವನ್ನ ನಾನು ಹೇಗೆ ತರೋದಕ್ಕೆ ಸಾಧ್ಯವಾಗತ್ತೆ, ನಾನು ಅಲ್ಲಿಂದ ಕೂಡ ಇಲ್ಲಿಗೆ ಬರೋಷ್ಟೊತ್ತಿಗೂ ಕೂಡ ಅಷ್ಟು ಭಾರವನ್ನ ನಾನು ಹೇಗೆ ತಡೆಯೋದಕ್ಕಾಗತ್ತೆ, ಇವೆಲ್ಲವೂ ಕೂಡ ಸುಳ್ಳು, ನನಗೆ ಬೇಕು ಅಂತಲೇ ಈ ಒಂದು ವಿಚಾರದಲ್ಲಿ ನನ್ನನ್ನ ಮತ್ತೆ ನನ್ನ ಹೆಸರನ್ನ ಇಲ್ಲಿ ತಳಕಾಕಿದ್ದಾರೆ, ನನ್ನ ಮೇಲೆ ಏನು ಬಲವಂತವಾಗಿ ಈ ರೀತಿಯಾದಂತಹ ಒಂದು ಕೇಸನ್ನ ಹಾಕಿ ನನಗೆ ಜೈಲಿಗೆ ಕಳಿಸಿದ್ದಾರೆ. ಇದೆಲ್ಲವೂ ಕೂಡ ಒಂದ್ ರೀತಿಯಾದ ಪ್ಲಾನ್ ಅನ್ನೋ ಒಂದು ವಿಚಾರನೂ ಕೂಡ ಈಗಾಗಲೇ ರನ್ಯಾರಾವ್ ಕೂಡ ಅಲ್ಲಿ ಹೇಳ್ಕೊಂಡು ಒಂದ್ ರೀತಿ ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಸಹ ಕೈದಿಗಳು ಕೂಡ ಸಾಕಷ್ಟು ಒಂದ್ ರೀತಿ ಟೀಸಿಂಗ್ ಕೂಡ ಮಾಡ್ತಿದ್ದಾರೆ ರನ್ಯಾರಾವ್ಗೆ ಈ ವಿಚಾರವನ್ನ ಇಟ್ಕೊಂಡು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನು ಈ ವಿಚಾರ ತಿಳಿದಂತಹ ಅಲ್ಲಿನ ಏನು ಜೈಲಿನ ಅಧಿಕಾರಿಗಳೇನಿರ್ತಾರೆ ಅವರು ಕೂಡ ಈಗಾಗಲೇ ಬ್ಯಾರಕ್ ಕೂಡ ಚೇಂಜ್ ಮಾಡಿ ರನ್ಯಾರಾವ್ ಕೂಡ ಬೇರೆ ಬ್ಯಾರಕ್ ನಲ್ಲೂ ಕೂಡ ಇರೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಆಗ್ಲೇ ಹೇಳಲಾಗ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ರೀತಿಯಾದಂತ ಗಲಾಟೆ ಆಗಿದ್ದೆ ಆದಲ್ಲಿ ಆ ಸಂದರ್ಭದಲ್ಲಿ ಏನು ಬೇರೆ ಬ್ಯಾರಕ್ ಗಳಿಗೆ ಮತ್ತೆ ಏನು ಅಲ್ಲಿರುವಂತ ಏನು ಸಿಬ್ಬಂದಿಗಳೇನಿರ್ತಾರೆ ಅವರು ಕೂಡ ಹೆಚ್ಚಿನ ಭದ್ರತೆ ಕೊಡುವಂತ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಮಾಡ್ತಾರೆ. ಸೊ ಈಗಲೂ ಕೂಡ ಅದೇ ರೀತಿಯಾಗಿ ಏನು ರನ್ಯಾರಾವ್ಗೆ ಮತ್ತೆ ಬೇರೆ ಬ್ಯಾರಕ್ ಕೊಡಿ ಮತ್ತೆ ಬೇರೆ ರೀತಿಯಾದಂತ ಜಗಳಕ್ಕೆ ಮತ್ತೆ ಆ ಒಂದು ವಿಚಾರಗಳಿಗೆ ಮತ್ತೆ ಜಗಳ ಆಗ್ಬಾರ್ದು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಬೇರೆ ಬ್ಯಾರಕ್ ಕೂಡ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಕಾವ್ಯ. ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.